NCERT CBSE ಪಠ್ಯಕ್ಕೆ ಸದ್ಯ 6ನೇ ತರಗತಿಯ ಕನ್ನಡ ಪಠ್ಯಕ್ಕೆ ಕೃಷ್ಣ ಅಂತ ಹೆಸರಿಟ್ಟಿರುವಂಥದ್ದು, ಜೊತೆಗೆ ಸಮತೋಲನದ ಆಹಾರ ವಿಚಾರಗಳಲ್ಲೂ ಕೂಡ ಕೇವಲ ಸಸ್ಯಾಹಾರವನ್ನು ಮಾತ್ರ, ಸಾತ್ವಿಕ ಆಹಾರವನ್ನು ಪ್ರೋತ್ಸಾಹಿಸಿ ಮಾಂಸಾಹಾರದ ಬಗ್ಗೆ ಒಲವನ್ನು ತೋರದೇ ಇರುವಂಥದ್ದು, ಜೊತೆಗೆ ಕೆಲವೊಂದಿಷ್ಟು ಎಲ್ಲ ಆಯಾಮಗಳು, ಈಗ ಕರ್ನಾಟಕ ಅಂತ ಬಂದ ತಕ್ಷಣ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ, ಕರಾವಳಿ ಕರ್ನಾಟಕ, ಮಲೆನಾಡು ಕರ್ನಾಟಕ ಅಂತಿರುತ್ತೆ. ಆ ಸೊಗಡನ್ನು ಬಿಟ್ಟಿರುವಂಥದ್ದು ಸಾಕಷ್ಟು ವಿಚಾರಗಳು ಕೇಸರೀಕರಣವನ್ನು ಮಾಡಲಾಗ್ತಾ ಇದೆ. NEP ಪಠ್ಯದಲ್ಲಿ ನಿರಂತರವಾಗಿ ಈ ಥರದ ಒಂದು ಹೇರಿಕೆ ಆಗ್ತಾ ಇದೆ ಅನ್ನೋ ಆರೋಪ ಈಗ ಸಾಕಷ್ಟು ತಜ್ಞರ ವಲಯದಲ್ಲಿ ವಿರೋಧಕ್ಕೆ ಕಾರಣ ಆಗ್ತಾ ಇದೆ. ಸೊ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಮಧು ಬಂಗಾರಪ್ಪ ಅವರು ಇದ್ದಾರೆ, ಕೇಳೋಣ. ಅವರು ಕೂಡ ನಿನ್ನೆ ಈ ಬಗ್ಗೆ ಸಮಗ್ರವಾಗಿ ಒಂದು ಟ್ವೀಟ್ ಮಾಡಿದ್ರು. ಸರ್, ಮೊದಲನೇದಾಗಿ ಈ ಪಠ್ಯವನ್ನು ನೋಡಿದಾಗ ನಿಮಗೇನು ಅನಿಸುತ್ತೆ? ಇಲ್ಲ, ಇದು ಏನಂದರೆ ಇದಕ್ಕೆ ನಾನು ಏನೇ ರಿಯಾಕ್ಟ್ ಕೊಟ್ರೇನು ಕೂಡ ಸ್ವಾಭಾವಿಕವಾಗಿ BJPಯವರು ಮತ್ತು ಅವ್ರ ಕಡೆಯವರೆಲ್ಲರೂ ಕೂಡ ಹಿಂದೂ ವಿರೋಧಿ ಅಂತ ಹೇಳ್ಬೋದು. ನಾನು ಅದಕ್ಕೆಲ್ಲ ಕೇರ್ ಮಾಡೋದಕ್ಕೆ ಹೋಗೋದಿಲ್ಲ. ಮಕ್ಕಳು ಒಂದು ದೇವಸ್ಥಾನದಲ್ಲಿ ಇರ್ತಾರೆ. ಇವ್ರು ಮಾಡಿರ್ತಕ್ಕಂಥದ್ದು ಏನಂದರೆ, ನಿಮಗೆ ಚೆನ್ನಾಗಿ ನೆನಪಿದೆ, 2023 ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡ್ತೀವಿ ಅಂತ ನಮ್ಮ ಬುಕ್ಕಲ್ಲಿ ಯಾಕೆ ಹಾಕಿದ್ದು ಅಂದರೆ, ಬಿಕಾಸ್ BJP ಸರ್ಕಾರ ಇರಬೇಕಾದ್ರೆ ಮಕ್ಕಳಿಗೆ ಐಡಿಯಾಲಜಿಕಲ್ ಬೇಸ್ಡು ಭಾವನಾತ್ಮಕ ಒಂದು ಇದನ್ನು ತರಬೇತಿ ಕೊಟ್ಟು ಅವರನ್ನು ಒಂದು ಕಡೆಗೆ ಸೆಳಿತಕ್ಕಂಥದ್ದು, ಮಕ್ಕಳನ್ನ ಭವಿಷ್ಯದಲ್ಲಿ ಬೆಳೀತಕ್ಕಂಥದ್ರಲ್ಲಿ ಯಾವುದೋ ಒಂದು ಕೆಟ್ಟ ಭಾವನೆಯಿಂದ ಬೆಳಿಬೇಕು ಅಂತಕ್ಕಂಥ ಕೆಟ್ಟ ಬುದ್ಧಿಯನ್ನು BJPಯವರು ಇಟ್ಕೊಂಡಿದ್ರು. ಅದ್ರ ವಿರುದ್ಧನೇ ನಾವು ಮತ ಕೇಳಿ ಇವತ್ತು ನಮ್ಮ ಸರ್ಕಾರ ಬಂದು ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದೆ. ಅವಾಗೆಲ್ಲ ಭಾಳ ಏನು ಕೆಲವರಂತೂ ಹೋರಾಡಿಬಿಟ್ರು. 45 ಪಾಯಿಂಟ್ಸ್ ತಪ್ಪುಗಳಿದ್ದು, ಪದಗಳಲ್ಲಿ, ಸೆಂಟೆನ್ಸಲ್ಲಿರ್ಬೋದು, ಪ್ಯಾರದಲ್ಲಿರ್ಬೋದು, ಮತ್ತು ಕೆಲವು ಚಾಪ್ಟ್ರಲ್ಲೂ ಕೂಡ. ಯಾವಾಗಲೂ ಕೂಡ ಎಜುಕೇಷನ್ನು ಇಟ್ ಶುಡ್ ಬಿ ಇನ್ ಫೇವರ್ ಆಫ್ ಚಿಲ್ಡ್ರನ್ಸ್, ಮಕ್ಕಳ ಪರವಾಗಿರಬೇಕು. ಈಗ ಕೃಷ್ಣ ಅಂತ ಹಾಕಿದ್ರು, ಕೃಷ್ಣ ಯಾಕೆ ಹಾಕಿದ್ರು ಅದು ಬಿಡಿ, ಅದ್ರೊಳಗೇನಿದೆ? ಅದರೊಳಗೆ ವೈಚಾರಿಕತೆಯನ್ನು ನಾವು ಯಾವಾಗಲೂ ಕೂಡ ನಮ್ಮ ಒಂದು ವ್ಯವಸ್ಥೆಯಲ್ಲಿ ನಾವು ಬೆಳ್ಕೊಂಡು ಬಂದಿರ್ತೀವಿ. ಕರ್ನಾಟಕ ರಾಜ್ಯ ಈಗ NCERT ನ್ಯಾಷನಲ್ಲು, ಅವರು ನ್ಯಾಷನಲ್ ಮಾಡೋಕ್ಕೆ ಹೋಗಿ ನಿಮ್ಮ ರಾಜ್ಯವನ್ನು ಮರೆತು ಬಿಡ್ತಾರೆ. ನಾಳೆ ಒಂದು ದಿವಸ ಕುವೆಂಪು ಯಾರು ಅಂತ ಗೊತ್ತಿರಲ್ಲ ಮಕ್ಕಳಿಗೆ, ಮಹಾತ್ಮ ಗಾಂಧಿ ಯಾರೂ ಇಲ್ಲ. NCERTಯಲ್ಲಿ ಹೇಳ್ಬಿಡ್ತಾರೆ ಬೇಕಾದ್ರೆ BJPಯವರು, ಇನ್ಮೇಲೆ ಗೋಡ್ಸೆ ಬಗ್ಗೆನೇ ಓದಿ, RSS ಬಗ್ಗೆ ಓದಿ, ವಿಶ್ವ ಹಿಂದೂ ಪರಿಷತ್ ಬಗ್ಗೆ ಓದಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ತಪ್ಪೆ ಮಾಡಿರೋದು ಅಂದ್ಬಿಟ್ರೆ ಕಾನ್ಸ್ಟಿಟ್ಯೂಷನಲ್ಲಿ. ಇನ್ನು 10 ವರ್ಷ ಆದಮೇಲೆ ಹಂಗಾರೆ ಕಾನ್ಸ್ಟಿಟ್ಯೂಷನ್ ಯಾವನವನು ಅಂಬೇಡ್ಕರ್ ವಿಲನ್ನ, ಈ ಥರ ಎಲ್ಲ ಅಂದ್ಬಿಟ್ರೆ, ಈ ಥರ ಭಾವನಾತ್ಮಕ ತರ್ತಕ್ಕಂಥದ್ದನ್ನು, ಇದು ಭಾಳ ಕೆಟ್ಟ ಬುದ್ಧಿ. ಇದನ್ನು ನಾವು ವಿರೋಧ ಮಾಡಬೇಕಾಗ್ತದೆ. ನಮ್ಮ ಕರ್ನಾಟಕದೊಳಗೆ ರನ್ನ, ಪಂಪ, ನಾವೆಲ್ಲ ಚಿಕ್ಕವರು ಇರ್ಬೇಕಾದ್ರೆ ಕಲ್ತಿರ್ಬೋದು, ಇವಾಗೆಲ್ಲ ಕಮ್ಮಿ ಆಗೋಗ್ಬಿಟ್ಟಿದೆ. ಆದರೆ ಕುವೆಂಪು ಅವ್ರು ಯಾರು? ನಮಗೆ ನಮ್ಮದೊಂದು ಸೊಗಡಿದೆ. ಆಯಿತು, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕೋಸ್ಟಲ್ ಕರ್ನಾಟಕ ಅಂತ ಹೇಳ್ತೀವಿ ನಾವು, ಮಲೆನಾಡು ಭಾಗ ಅಂತ ಹೇಳ್ತೀವಿ. ಮಲೆನಾಡು ಭಾಗ ಎಲ್ಲಿ ಹೋಯ್ತು ನಿಮ್ಮದು? ಸಹ್ಯಾದ್ರಿ ಕಿತ್ಕೊಂಡು ಹೋಯ್ತು. ನಿಮ್ಮ ಈ ಕಡೆಗೆಲ್ಲ ನಾವು ಮೀನು ತಿಂತೀವಪ್ಪ, ಇವ್ರು ವೆಜಿಟೇರಿಯನ್ ತಿನ್ನಿ ಅಂತ. ನಂಗೆ ವೆಜ್ಜು ಅಂದ್ರೆ ಆಗಲ್ಲ. ಎಷ್ಟೋ ಜನರು ಇದ್ದಾರೆ ಈ ಥರ. ನಾವು ನಾನ್ ವೆಜ್ ತಿನ್ನಿ ಅಂತ ಹೇಳ್ತಾ ಇಲ್ಲ, ಅದು ನಮ್ಮ ವೈಚಾರಿಕ ನಮ್ದೊಂದು ಪದ್ಧತಿ. ನಾವು ಈಗ ಕನ್ನಡದ DSCERT ನಮ್ಮ ರಾಜ್ಯ ಪಠ್ಯಕ್ರಮದಲ್ಲಿ ಸಮತೋಲನ ಆಹಾರ 6ನೇ ತರಗತಿ ಒಂದು ಪಠ್ಯ ಬರುತ್ತೆ, ಒಂದು ಪಾಠ ಬರುತ್ತೆ. ಆ ಭಾಗದಲ್ಲಿ ನಾವು ಓದುವಾಗ ಒಂದು ಚಾರ್ಟ್ ಕೂಡ ಇರುತ್ತೆ. ನೀವು ಶಾಲೆಯಲ್ಲ ಅಬ್ಸರ್ವ್ ಮಾಡಿರ್ತೀರ ಈ ಚಾರ್ಟ್ನ. ಆ ಚಾರ್ಟಲ್ಲಿ ಏನಿರುತ್ತೆ ಅಂದರೆ, ಸಮತೋಲನ ಆಹಾರ ಅಂತ ಬಂದ ತಕ್ಷಣ ತರಕಾರಿ, ಬೇಳೆಗಳು, ಸೊಪ್ಪು, ಇದರ ಜೊತೆಗೆ ಮೀನು, ಮೊಟ್ಟೆ, ಮಾಂಸ ಅನ್ನೋದು ಒಂದು ಚಾರ್ಟ್ ಇರುತ್ತೆ. ಮೊಟ್ಟೆ ಈಗ ನಾವು 52 ಲಕ್ಷ ಮೊಟ್ಟೆ ಮಕ್ಕಳಿಗೆ ದಿನ ಸರ್ಕಾರಿ ಶಾಲೆಯಲ್ಲಿ ಕೊಡ್ತೀವಿ. ಯಾಕೆ ಕೊಡ್ತೀವಿ? ಅವರಿಗೆ ಪೌಷ್ಟಿಕತೆಯನ್ನು. ಆಮೇಲೆ ರಿಪೋರ್ಟ್ಸೇ ಬಂದಿದೆ, ನಮ್ಮ ಸರ್ಕಾರ ಬಂದ ಮೇಲೆ ಪೌಷ್ಟಿಕತೆ ಮಕ್ಕಳಲ್ಲಿ ಜಾಸ್ತಿ ಆಗಿದೆ, ಕ್ವಾಲಿಟಿ ಆಫ್ ಫುಡ್ ಕೂಡ ನಾವು ಚೆನ್ನಾಗಿ ಕೊಡ್ತಾ ಇದ್ದೀವಿ. ನೀವು ಎಷ್ಟೋ ಒಂದು ಯಾವುದು ನೀವು ಹಾಸ್ಟೆಲ್ಸಲ್ಲಿ ಚಿಕನ್ ಎಲ್ಲ ಕೊಡ್ತಾರೆ. ಯಾಕೆ ಕೊಡ್ತಾರೆ ಚಿಕನ್ನು? ಬಿಕಾಸ್ ಹಾಸ್ಟೆಲಲ್ಲಿ ಅದು ಕೊಡಬೇಕು ಪೌಷ್ಟಿಕತೆಗೆ. ಮನೇಲಿ ವೆಜ್ ನಾನ್ ವೆಜ್ ಅಂತ ಯಾಕೆ ಮಾಡ್ತೀವಿ ಅಂತ. ಇವರು ಏನಂದರೆ ಒಂಥರ ವಿಕೃತ ಮನಸ್ಸಿರ್ತಕ್ಕಂಥವ್ರು BJPಯವರು. ಅವರ ಒಂದು ತಿಳುವಳಿಕೆಯಲ್ಲಿ ಏನು ಅಂತ ಹೇಳಿದರೆ, ಎಲ್ಲ ಒಂದು ಕಡೆಗೆ ಹೋಗಬೇಕು, ಐಡಿಯಾಲಜಿಕಲ್ ಬೇಸ್ಡ್ ಹೋಗಬೇಕು. ಮಕ್ಕಳಿಗೆ ಬುಡದಲ್ಲೇ ನೀವು ಏನಾಗ್ತದೆ, ಬುಡದಲ್ಲೇ ನೀವು ಅದನ್ನು ಈ ಚಿಂತನೆಯಲ್ಲಿ ಹೋಗ್ಬಿಟ್ರೆ ನಾಳೆ ಏನಾಗ್ತದೆ, ಮಕ್ಕಳಿಗೆ ಆ ಚಿಂತನೆಯಲ್ಲಿ ಹೋಗ್ತಾ ಇರ್ತಾರೆ. ಆವಾಗ ಬೇರೆಯವ್ರು ಕಂಡ್ರೆ ಅವ್ರಿಗೆ ಜಿಗಿಂಸೆ ಆಗಬೇಕು. ಅದು ಬರಬಾರ್ದು ಅಂತಕ್ಕಂಥದ್ದೇ.